ಹೇಳ್ತಾರಲ್ಲ, ಆತ್ಮದ ಪ್ರಯಾಣ, ಆತ್ಮಕ್ಕೆ ಸಾವಿಲ್ಲ, ದುಃಖ ಪಡಬಾರ್ದು. ಒಬ್ಬ ವ್ಯಕ್ತಿ ದೇಹ ತ್ಯಾಗ ಮಾಡಿದಾಗ ಕಣ್ಣೀರು ಹಾಕಿ ಕಳಿಸಬಾರ್ದು. ಎಷ್ಟು ಚೆನ್ನಾಗಿ ಒಂದು ಪ್ರೊಸೀಜರ್ ಇದೆ ಗೊತ್ತಾ ಬ್ರಹ್ಮಕುಮಾರಿ. ನಿಮಗೆ ಗೊತ್ತಿದೆಯೋ ಇಲ್ಲ ಎಲ್ಲರಿಗೆ, ನನಗೆ ಗೊತ್ತಿಲ್ಲ. ಆ 11th days ಹೌ ದೇ ಆರ್ ಸೆಲೆಬ್ರೇಟಿಂಗ್ ಅಂಡ್ ಸೆಂಡಿಂಗ್ ದ ಸೋಲ್. ಅದು ನಮ್ಮ ಇವತ್ತಿನ ನನ್ನ ಮೈ ರೋಮಾಂಚನ ಆಗ್ತಾ ಇದೆ. ಅವತ್ತು ನಾನಿನ್ನು ಎಷ್ಟು ತಂದೆ ರೋರಿಂಗ್ ಪ್ರಾಕ್ಟೀಸ್ ಅಡ್ವೊಕೇಟ್, ತುಂಬ ಮೆಡಿಟೇಟರು, ಸಮಾಜ ಸೇವೆ, ಅಂದರೆ ಎಂಥ ಒಂದು ಅವರ ಒಂದು ದೇಹ ತ್ಯಾಗ ಆಯ್ತು ಅಂದರೆ ಮಾತಾಡ್ತಾ ಈ ವೆಕೇಟೆಡ್ ದ ಬಾಡಿ. ಬಟ್ ನಾವೆಲ್ಲ ಚಿಕ್ಕ ವಯಸ್ಸಲ್ವ ಆವಾಗ, ಅಂದರೆ ತುಂಬ ಒಂದು ಬಾಂಧವ್ಯ ಇತ್ತು. ಅವತ್ತಿನ ದಿನದಲ್ಲಿ ನನಗೆ ಈ ಶಿಕ್ಷಣ ಬೇಕಿತ್ತು. ಕಣ್ಣೀರು ಅದು ಇದು ಎಕ್ಸೆಟ್ರಾ ನಾವು ಮಾಡ್ತಾ ಇದ್ವಿ. ಆತ್ಮದ ಬಗ್ಗೆ ಪರಿಚಯ ಬಹಳ ಕಡಿಮೆ ಇತ್ತು. ಆ ಪುಸ್ತಕ ಕೊಟ್ಟರು ಆತ್ಮದ ಪಯಣ ಹೇಗೆ ಏನು ಅನ್ನೋದನ್ನು, ಅದು ನಮಗೆ ಬೇಕಾಗಿತ್ತು ಮಿತ್ರರೇ, ಅದು ನಮಗೆ ಬೇಕಾಗಿದ್ದು. ಅವತ್ತಿನ ದಿವಸ ಅವತ್ತು ನನ್ನ ಮಾವ ನನಗೆ ಆ ಪುಸ್ತಕ ಕೊಟ್ಟು, ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಹೇಗೆ ಆತ್ಮದ ಒಂದು ಉನ್ನತಿ, ಆ ಕಳಿಸೋ ವಿಧಾನ, ಒಂದು ಕೊನೆ ದಿವಸ ಒಂದು ಭೋಗ್ ಅಂತ ಮಾಡಿ ದೇ ವಿಲ್ ಸೆಲೆಬ್ರೇಟ್, ಅದು ನನಗೆ ಕಂಪ್ಲೀಟ್ ಎಲ್ಲ ಪ್ರೊಸೆಸ್ ನೆನಪಿಲ್ಲ. ಅವತ್ತು ಮಾಡಿದ್ರು, ಕರೆದಿದ್ರು ಥರ, ದಟ್ ಇಸ್ ಮೆಮೊರಬಲ್. ಅಂದರೆ ಸಾಮಾನ್ಯರಿಗೆ, ಸಾಮಾನ್ಯ ಜನಗಳಿಗೆ ಆತ್ಮ, ಸುಪ್ರೀಂ ಸೋಲ್ ಅಂದರೆ ಓ ಏನೋ ಹೇಳ್ತಾ ಇದ್ದಾರೆ, ಏನಿದು ಅರ್ಥ ಇದೆಯಾ, ಮನುಷ್ಯ ಆದಮೇಲೆ ದುಡಿಬೇಕು, ತಿನ್ನಬೇಕು, ಎಂಜಾಯ್ ಮಾಡಬೇಕು, ಈ ಕಾನ್ಸೆಪ್ಟಲ್ಲಿ ಎಲ್ಲರೂ ಇರ್ತೇವೆ. ಯಾರು ಕೂಡ ಈ ಒಂದು ವಿಷಯವನ್ನು ನಿಮಗೆ ತಿಳಿಸಿಕೊಡಲ್ಲ. ಇವತ್ತು ದುಡಿತೀರಾ, ಆಹಾರ ಸೇವನೆ ಮಾಡ್ತೀರಾ, ಎಲ್ಲ ಕುಟುಂಬ ಪ್ರತಿಯೊಂದು ಅನುಭವಿಸ್ತೀರ. ಆದರೆ ನೀವು ಮಲಗಿದಾಗ ನೆಮ್ಮದಿ ನಿದ್ದೆ ಬರ್ತಾ ಇದೆಯಾ ಸ್ನೇಹಿತರೆ? ದೇಹವನ್ನು ಆರೋಗ್ಯವಾಗಿ